ನಮಸ್ಕಾರ ಗೆಳೆಯರೇ, ಸನಾತನ ಜ್ಞಾನಕ್ಕೆ ಸ್ವಾಗತ. ಶ್ರೀರಾಮನಿಗೆ ತಪಸ್ವಿ ರಾಜ ಅಂತಲೂ ಕರೀತಾರೆ. ಯೋಗಿಗಳಂತಹ ಮಾನಸಿಕ ಸಮತೋಲನ ಶ್ರೀರಾಮನದ್ದು. ಶ್ರೀರಾಮನ ಗುಣ, ನಡತೆ, ವ್ಯಕ್ತಿತ್ವಕ್ಕೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಸ್ವಚ್ಛ ಮನಸ್ಸಿನ ಜ್ಞಾನಿ ಮನುಷ್ಯರು ತಲೆಬಾಗಲೇಬೇಕು. ಸ್ವಚ್ಛ ಮನಸ್ಸಿನ ಮನುಷ್ಯರಷ್ಟೇ ಶ್ರೀರಾಮನಿಗೆ ತಲೆಬಾಗುವುದು, ಅಜ್ಞಾನಿಗಳು ರಾಕ್ಷಸರೂ ಅಲ್ಲ. ಒಮ್ಮೆ ಮನಸ್ಸಿನಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಬಿಟ್ಟು ಕಣ್ಣು ತೆರೆದು ನಿಮ್ಮ ಸುತ್ತಲೂ ನೋಡಿ. ನಿಮ್ಮ ಸುತ್ತಮುತ್ತಲೂ ಇರುವ ಜ್ಞಾನಿಗಳು ಅಜ್ಞಾನಿಗಳು ಕಾಣ್ತಾರೆ. ಜ್ಞಾನಿಗಳ ಸ್ನೇಹವನ್ನೇ ಮಾಡಿರಿ, ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ. ದಶರಥ ಮಹಾರಾಜರು ಎಷ್ಟೇ ಬೇಡಿಕೊಂಡರೂ ಕೈಕೇಯಿ ತನ್ನ ಹಠ ಬಿಡುವುದಿಲ್ಲ. ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಮತ್ತು ಶ್ರೀರಾಮನಿಗೆ ವನವಾಸ ಕಳಿಸುವ ವರಗಳನ್ನು ಕೊಡಲೇಬೇಕು ಎಂದು ಪಟ್ಟು ಹಿಡಿದು ನಿಂತಿದ್ದಳು. ಏನೂ ತೋಚದೆ ದಶರಥ ಮಹಾರಾಜರು ಶ್ರೀರಾಮನನ್ನು ಕರೆಸಿದರು. ಇತ್ತ ಪುರಜನರು ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಲು ಕಾತುರರಾಗಿದ್ದಾರೆ. ಅವರನ್ನೆಲ್ಲ ದಾಟಿ ಶ್ರೀರಾಮನು ಅಂತಃಪುರವನ್ನು ಪ್ರವೇಶಿಸಿ ತಂದೆ ಮತ್ತು ಕೈಕೇಯಿ ಮಾತೆಯ ಚರಣಗಳಿಗೆ ನಮಸ್ಕರಿಸಿದನು. ಯಾವಾಗಲೂ ಶ್ರೀರಾಮನನ್ನು ಪ್ರೀತಿಸುವ ತಂದೆ ಮಾತನಾಡಲು ಆಗದೆ ಕುಳಿತಿರುವ ಸ್ಥಿತಿಯನ್ನು ನೋಡಿದ ಅವನು ಕೈಕೇಯಿಗೆ ಕಾರಣವನ್ನು ಕೇಳ್ತಾನೆ. ಆಗ ಕೈಕೇಯಿ ಹೇಳ್ತಾರೆ, ದಶರಥ ಮಹಾರಾಜರು ನನಗೆ 2 ವರಗಳನ್ನು ಕೊಡುವೆ ಎಂದು ಪ್ರತಿಜ್ಞೆ ಮಾಡಿದ್ದರು. ಈಗ ಅದನ್ನು ಕೊಡಲಾಗದೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಮಹಾರಾಜರು ಹೇಳಿದ್ದು ಶುಭವಿರಲಿ ಅಶುಭವಿರಲಿ, ನೀನು ಅದನ್ನು ಮಾಡುತ್ತೇನೆ ಎಂದರೆ ನಾನು ನಿನಗೆ ಹೇಳುತ್ತೇನೆ. ಅವರ ಪ್ರತಿಯೊಂದು ಆಜ್ಞೆ ನೀನು ಪಾಲಿಸುವೆ ಎಂದರೆ ಮಾತ್ರ ಹೇಳ್ತೇನೆ, ಇಲ್ಲ ಹೇಳುವುದಿಲ್ಲ ಎಂದು ಹೇಳ್ತಾಳೆ. ಅದಕ್ಕೆ ಶ್ರೀರಾಮ ಹೇಳ್ತಾನೆ, ನೀವು ನನ್ನ ಮೇಲೆ ಸಂದೇಹ ಹೇಗೆ ಪಟ್ಟಿರಿ? ತಂದೆ ಹೇಳಿದರೆ ನಾನು ಬೆಂಕಿಯಲ್ಲೂ ಹಾರಬಲ್ಲೆ, ಸಮುದ್ರಕ್ಕೂ ಜಿಗಿಯಬಲ್ಲೆ. ಅವರ ಅಪ್ಪಣೆಯಾದರೆ ನಾನು ಏನು ಬೇಕಾದರೂ ಮಾಡಬಲ್ಲೆ. ನೀವು ತಿಳಿಸಿರಿ, ನಾನು ಅದನ್ನು ಪೂರ್ಣಗೊಳಿಸುವೆನು ಎಂದು ಹೇಳಿದನು. ಅದಕ್ಕೆ ಕೈಕೇಯಿ, ದೇವಾಸುರ ಸಂಗ್ರಾಮದಲ್ಲಿ ನಾನು ನಿನ್ನ ತಂದೆಯ ಪ್ರಾಣವನ್ನು ಉಳಿಸಿದ್ದೆ. ಅದಕ್ಕೆ ಅವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳಲ್ಲಿ 1 ವರದಿಂದ ಭರತನಿಗೆ ಪಟ್ಟಾಭಿಷೇಕ, ಇನ್ನೊಂದು ವರದಿಂದ ನಿನ್ನನ್ನು ದಂಡಕಾರಣ್ಯಕ್ಕೆ ಕಳಿಸಬೇಕೆಂದು ಮಹಾರಾಜರಲ್ಲಿ ಬೇಡಿಕೊಂಡೆ. ಅದಕ್ಕಾಗಿ ನೀನು ನಿನ್ನ ತಂದೆಯನ್ನು ಸತ್ಯ ಪ್ರತಿಜ್ಞನನ್ನಾಗಿಸಲು ಬಯಸುವೆಯಾದರೆ ಹಾಗೂ ನೀನು ಸತ್ಯವಾದಿ ಎಂದು ಸಿದ್ಧಪಡಿಸಲು ಇಚ್ಛಿಸುವೆಯಾದರೆ ನೀನು ತಂದೆಯ ಆಜ್ಞೆಗೆ ಅಧೀನನಾಗಿ ಅವರು ಮಾಡಿದ ಪ್ರತಿಜ್ಞೆಯಂತೆ 14 ವರ್ಷಗಳ ಕಾಲ ಕಾಡಿಗೆ ಹೋಗಬೇಕು. ನಿನ್ನ ಪಟ್ಟಾಭಿಷೇಕಕ್ಕಾಗಿ ತಯಾರಿ ಮಾಡಿದ ಸಾಮಗ್ರಿಗಳಿಂದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಎಂದು ಹೇಳಿದಳು. ಈ ಮಾತುಗಳನ್ನು ಕೇಳಿಯೂ ಶ್ರೀರಾಮನಿಗೆ ಸ್ವಲ್ಪವೂ ಬೇಸರವಾಗಲಿಲ್ಲ. ಶ್ರೀರಾಮ ಹೇಳ್ತಾನೆ, ಅಮ್ಮ, ನೀವು ಹೇಳಿದಂತೆಯೇ ಆಗಲಿ. ನಾನು ಅವಶ್ಯವಾಗಿ ವನವಾಸಕ್ಕೆ ಹೋಗುವೆನು. ಆದರೆ ಮಹಾರಾಜರು ಸ್ವತಃ ನನ್ನ ಬಳಿ ಭರತನ ಪಟ್ಟಾಭಿಷೇಕದ ಬಗ್ಗೆ ಯಾಕೆ ಹೇಳಲಿಲ್ಲ? ಅವರೇ ಹೇಳಬಹುದಿತ್ತಲ್ಲ. ನಾನು ಯಾವುದೇ ಮಾತು ಆಡದೆ ಈಗಲೇ ದಂಡಕಾರಣ್ಯಕ್ಕೆ ಹೋಗುವೆನು ಎಂದು ಹೇಳಿದನು. ಶ್ರೀರಾಮನ ಈ ಮಾತುಗಳನ್ನು ಕೇಳಿ ಇವನು ಕಾಡಿಗೆ ಹೋಗ್ತಾನೆ ಅಂತ ಕೈಕೇಯಿಗೆ ನಂಬಿಕೆ ಬಂತು. ತಡ ಮಾಡದೆ ಬೇಗನೆ ಹೋಗಿಬಿಡು, ನೀನು ಹೋಗುವವರೆಗೂ ನಿನ್ನ ತಂದೆ ಊಟವನ್ನೂ ಮಾಡಲಾರರು ಎಂದು ಹೇಳಿದಳು. ಕೈಕೇಯಿಯ ಈ ಮಾತನ್ನು ಕೇಳಿ ದಶರಥ ಮಹಾರಾಜರು ನಿನಗೆ ಧಿಕ್ಕಾರ ಎಂದು ಹೇಳಿ ಮೂರ್ಛೆ ಬಿದ್ದರು. ಶ್ರೀರಾಮನು ಅವರನ್ನು ಎಬ್ಬಿಸಿ ಕೂರಿಸಿದನು. ತಾಯಿಯಲ್ಲಿ ಹೇಳ್ತಾನೆ, ನಾನು ಸಂಪತ್ತು ಅಧಿಕಾರದ ಉಪಾಸಕನಾಗಿ ಜಗತ್ತಿನಲ್ಲಿ ಇರಲು ಬಯಸುವುದಿಲ್ಲ. ನಾನು ಋಷಿಗಳಂತೆ ನಿರ್ಮಲ ಧರ್ಮವನ್ನು ಪಾಲಿಸುವೆನು. ತಂದೆಯ ಸೇವೆ ಮತ್ತು ಅವರ ಆಜ್ಞಾ ಪಾಲನೆ ಮಾಡುವುದೇ ನನಗೆ ಮುಖ್ಯ ಧರ್ಮವಾಗಿದೆ. ಇದಕ್ಕಿಂತ ಮಿಗಿಲಾದ್ದು ಜಗತ್ತಿನಲ್ಲಿ ಬೇರೇನಿಲ್ಲ ಎಂದು ಹೇಳ್ತಾನೆ. ಅದಕ್ಕೆ ಶ್ರೀರಾಮನಿಗೆ ತಪಸ್ವಿ ರಾಜ ಎಂದು ಕರೆಯುವುದು. ಋಷಿಗಳಂತಹ ಸಮತೋಲನದ ಮನಸ್ಥಿತಿ ಶ್ರೀರಾಮನದು. ಇಷ್ಟೆಲ್ಲ ಆಗುತ್ತಿದ್ದರೂ ಶ್ರೀರಾಮ ಕೈಕೇಯಿಗೆ ಹೇಳ್ತಾನೆ, ನಿಮಗೂ ನನ್ನ ಮೇಲೆ ಸಂಪೂರ್ಣ ಅಧಿಕಾರವಿದೆ. ನಾನು ನಿಮ್ಮ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸಬಲ್ಲೆನು. ಹೀಗಿದ್ದರೂ ನೀವು ನೇರವಾಗಿ ನನ್ನಲ್ಲಿ ಹೇಳದೆ ಮಹಾರಾಜರಿಗೆ ಕಷ್ಟ ಕೊಟ್ಟಿರಿ. ಇದರಿಂದ ನೀವು ನನ್ನಲ್ಲಿ ಯಾವ ಗುಣಗಳನ್ನು ನೋಡೇ ಇಲ್ಲ ಎಂದು ಅನಿಸುತ್ತದೆ ಎಂದು ಹೇಳಿದನು. ತನ್ನನ್ನು ವನವಾಸಕ್ಕೆ ಕಳಿಸುತ್ತಿರುವ ವ್ಯಕ್ತಿಗೆ ಶ್ರೀರಾಮ ಹೀಗೆ ಹೇಳುತ್ತಿದ್ದಾನೆ, ನೋಡಿ, ಇದು ಯಾವುದೇ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಿಲ್ಲ. ಇಂತಹ ವ್ಯಕ್ತಿತ್ವಕ್ಕೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಸ್ವಚ್ಛ ಮನಸ್ಸಿನ ಜ್ಞಾನಿಗಳು ತಲೆಬಾಗಲೇಬೇಕು. ಜ್ಞಾನಿಗಳಾದ ಮನುಷ್ಯರಷ್ಟೇ ತಲೆಬಾಗುವುದು, ಮೂರ್ಖ ರಾಕ್ಷಸರಲ್ಲ. ರಾಜ್ಯ ಸಿಗದೇ ಇರುವುದರಿಂದ ಶ್ರೀರಾಮನ ಮಹಾ ತೇಜಸ್ಸು ಕಡಿಮೆಯಾಗಲಿಲ್ಲ. ಅವನು ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋಗಲು ಉತ್ಸುಕನಾಗಿದ್ದನು. ತನ್ನ ಮೇಲೆ ಹಿಡಿದಿರುವ ಛತ್ರವನ್ನು ಸರಿಸಿದನು. ಚಾಮರ ಬೀಸುವುದನ್ನು ತಡೆದನು. ಆತ್ಮೀಯರನ್ನು ಬಿಟ್ಟು ಹೋಗುವ ದುಃಖ ಒಂದೇ ಇತ್ತು. ಅದನ್ನು ಮನಸ್ಸಿನಲ್ಲಿ ಅದುಮಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೌಸಲ್ಯ ಮಾತೆಯ ಆಜ್ಞೆಯನ್ನು ಪಡೆಯಲು ಹೊರಟನು. ಶ್ರೀರಾಮನ ಜೊತೆಯಲ್ಲಿ ಇದ್ದ ಯಾವ ಮನುಷ್ಯನೂ ಕೂಡ ಅವನ ಮುಖದಲ್ಲಿ ಯಾವುದೇ ಬೇಸರವನ್ನು ನೋಡಲಿಲ್ಲ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ.